ಹಲೋ ಹಲೋ ಹಾಯ್ ನಮಸ್ತೆ. ನಮಸ್ತೆ ಎಲ್ಲರಿಗೂ ವೀಕ್ಷಕರಿಗೂ ನಮಸ್ತೆ. ಈ ವಾರದ್ದು ನೀವು ಬಿಗ್ ಬಾಸ್ ನೋಡಿದೀರಾ? ಈ ವಾರದ ಬಿಗ್ ಬಾಸ್ ನೋಡಿದ್ದೇನೆ. ಈ ವಾರದಲ್ಲಿ ಒಂದೇ ವಿಷಯ, ಟಾರ್ಗೆಟ್ ರಕ್ಷಿತಾ. ಯಾಕೆ? ಎಲ್ಲರೂ ರಕ್ಷಿತಾಳಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾಕೆಂದು ಗೊತ್ತಿಲ್ಲ. ಆ ಅಶ್ವಿನಿ ಗೌಡ ಅಂತೂ ತುಂಬಾನೇ ಅವಳ ರಕ್ಷಿತಳ ಎಂತ ಹೇಳ್ತೇವೆ ನಾವು ವ್ಯಕ್ತಿತ್ವ ಬಗ್ಗೆ ತುಂಬಾನೇ ತುಳಿತಿದ್ದಾರೆ, ಯಾಕೆಂದು ಗೊತ್ತಿಲ್ಲ. ಆ ಒಂದು ಚಿಕ್ಕ ಪುಟ್ಟ ಹುಡುಗಿಗೆ ಇಷ್ಟು ಟಾರ್ಗೆಟ್ ಮಾಡೋದು ಯಾಕೆಂದು ಗೊತ್ತಿಲ್ಲ. ಆ ಅಶ್ವಿನಿ ಗೌಡರ ಒಟ್ಟಿಗೆ ನಿನ್ನೆ ಎಪಿಸೋಡ್ ಅಲ್ಲಿ ನೋಡುವಾಗ ಧ್ರುವಾನ್ ಕೂಡ ಸೇರ್ಕೊಂಡಿದ್ದಾನೆ. ಎಂತ ಹೇಳಿದ್ರು ಟಾರ್ಗೆಟ್ ಅಂದ್ರೆ ಎಂತ ಟಾರ್ಗೆಟ್ ಮಾಡಿದ್ರು ಅವರು? ಎಲ್ಲ ಅವಳಿಗೆ ಒಟ್ಟಾಶಿ ಬಿಗ್ ಬಾಸ್ ಇಂದ ಹೊರಗಡೆ ಕಳಿಸ್ಬೇಕೆಂದು ಒಂದೇ ತೀರ್ಮಾನದಲ್ಲಿ ಇದ್ದಾರೆ. ಯಾಕೆ ಅದು ವೋಟ್ ಔಟ್ ಮಾಡಿದರು ಆ ಕಾರಣದಿಂದ? ಯಾಕೆ ಅಂತ ಗೊತ್ತಿಲ್ಲ. ಎಲ್ಲಿ ಅವರ ಮನಸ್ಸಲ್ಲಿ ಹೆದರಿಕೆ ಇದೆಯಾ ಗೊತ್ತಿಲ್ಲ. ಅಶ್ವಿನಿ ಗೌಡರಿಗೆ ಎಲ್ಲ ಬಿಗ್ ಬಾಸ್ ಅವಳು ವಿನ್ನರ್ ಅಂತ ಹೇಳಿ ಅವರ ಮನಸ್ಸಲ್ಲಿ ಇರ್ಬೇಕು. ಹೌದಾ? ರಕ್ಷಿತಾ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ತಾಳೆ ಅಂತ ಅವರ ಮನಸ್ಸಲ್ಲಿ ಇದ್ದ ಕಾರಣ ಅವಳಿಗೆ ಟಾರ್ಗೆಟ್. ಅಲ್ಲ, ಅವಳು ಹೇಳ್ತಾರೆ, ಅಶ್ವಿನಿ ಗೌಡ ಹೇಳುದು ಇವಳಿಂದ ಮನೆ ಎಲ್ಲ ಹಾಲಾಗ್ತಾ ಉಂಟು ಅಂತ ರಕ್ಷಿತಾ ಶೆಟ್ಟಿ. ಇದು ನೀವು ನಂಬ್ತೀರಾ? ಒಂದು ನಂಬುದಿಲ್ಲ. ನಾವು ಹೊರಗಡೆಯಿಂದ ನೋಡುವಾಗ ಅಂತ ಸಿಚುವೇಶನ್ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಇಲ್ಲಿ ಕಾಣುವುದೇ ಟಾರ್ಗೆಟ್. ಮನೆ ಹಾಲಾಗುದು ರಕ್ಷಿತಾ ಅಶ್ವಿನಿ ಗೌಡದಿಂದ ಮನೆ ಅಷ್ಟಿನಿಂದ ಈಗವರೆಗೆ ಈ ತನಕ ನಿನ್ನೆದ ವಿಷಯ ನೋಡುವ ತನಕ ನಾನು ಅಶ್ವಿನಿಯಿಂದ ಮನೆ ಹಾಲಾಗ್ತಾ ಉಂಟು. ನಿಮಗೆ ಹೇಗೆ ಕಾಣ್ತದೆ? 100% ಅಶ್ವಿನಿ ಗೌಡರಿಂದ ಇಡೀ ಬಿಗ್ ಬಾಸ್ ಮನೆ ಹಾಳಾಗ್ತಾ ಇದೆ. ಒಂದು ಮತ್ತೊಂದು ವಿಷಯ, ನಮ್ಮ ಸುದೀಪ್ ಸರ್ ಕೂಡ ಅಶ್ವಿನಿ ಗೌಡರಿಗೆ ಕ್ಲಾಸ್ ಮಾಡುದಿಲ್ಲ ಯಾಕೆ ಅಂತ ಹೇಳಿ ಅದೊಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಏನೋ ಅವರು ಎಂತ ಬಿಗ್ ಬಾಸ್ಗೆ ಲಂಚ ಮನೆ ಕೊಟ್ಟಿದ್ದಾರೆ ಆಗ್ಬಹುದಾ? ಹಾಗೆ ಹೊರಗಡೆ ಆಗಿನೇ ಕಾಣ್ತಾ ಇದೆ. ಅಶ್ವಿನಿ ಗೌಡರಿಗೆ ಕ್ಲಾಸೇ ಮಾಡುದಿಲ್ಲ. ಸುದೀಪ್ ಸರ್ ಮೊನ್ನೆ ಶನಿವಾರಲ್ಲಿ ಅಶ್ವಿನಿ ಗೌಡರಿಗೆ ಕೇಳಿದ್ದು ನಿಮ್ಗೆ ಟಾರ್ಗೆಟ್ ಯಾರು ಅಂತ. ಅದಕ್ಕೆ ಅವರು ಹೇಳಿದರು ರಕ್ಷಿತಾ ಶೆಟ್ಟಿ ಅಂತ. ಆ ಮಾತಿಗೆ ಅವರು ಉತ್ತರ ಕೊಡ್ಬೇಕಿತ್ತಲ್ಲ. ಸುದೀಪ್ ಸರ್ ಕೊಡ್ಲೇಬೇಕಿತ್ತು. ಸುದೀಪ್ ಸರ್ ಕೊಡುದಿಲ್ಲ. ಅದು ಈಗ ವೋಟಿಂಗ್ ಅಂತೂ ಜನಗಳ ಕೈಯಲ್ಲಿದೆ. ವೋಟಿಂಗ್ ರಕ್ಷಿತಳಿಗೆ ಖಂಡಿತ ನಮ್ಮ ಕರ್ನಾಟಕದ ಜನ ರಕ್ಷಿತಳಿಗೆ 101% ಸಪೋರ್ಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಎಲ್ಲಾ ಎಪಿಸೋಡ್ಗಳಲ್ಲಿ ನೋಡುವಾಗ ಟಾರ್ಗೆಟ್ ಕಾಣ್ತಾನೆ ಇದೆ ರಕ್ಷಿತಳಿಗೆ 100% ನಾನು ಸಪೋರ್ಟ್ ಮಾಡ್ತೇನೆ. ಬಟ್ ಬಾಕಿ ಕಂಟೆಸ್ಟೆಂಟ್ ಗೆ ನಾನು ಸಪೋರ್ಟ್ ಮಾಡುದಿಲ್ಲ ಅಂತ ಎಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಎಲ್ಲಿ ತಪ್ಪುಂಟು ಅದು ಮಾಡ್ಬೇಕು. ಜನಗಳು ಎನಿಸ್ಬೋದು ಈ ಜನ ರಕ್ಷಿತಳ ಪರವಾಗಿ ಮಾತನಾಡ್ತಾನೆ. ಖಂಡಿತ ಇಲ್ಲ. ಎಲ್ಲರೂ ಒಂದೇ ತರ, ಎಲ್ಲರೂ ಒಂದೇ. ರಕ್ಷಿತಾಗಿ ಅವರು ಸಹ ಹೊರಗೆ ಆಟ ಆಡ್ಲಿಕ್ಕೆ ಹೋಗಿದಾರಲ್ಲ. ರಕ್ಷಿತಾ ಕೂಡ ಹೌದು. ಗಿಲ್ಲಿ ಆ ಕಡೆ ಗಿಲ್ಲಿ ನಟ ಮತ್ತು ಕಾವ್ಯ. ಸೆಕೆಂಡ್ ಟಾರ್ಗೆಟ್ ಗಿಲ್ಲಿ ನಟ ಮತ್ತು ಕಾವ್ಯ. ಸೆಕೆಂಡ್ ಟಾರ್ಗೆಟ್, ಫಸ್ಟ್ ಟಾರ್ಗೆಟ್ ರಕ್ಷಿತಾ ಆದ್ರೆ ಸೆಕೆಂಡ್ ಟಾರ್ಗೆಟ್ ಗಿಲ್ಲಿ ನಟ ಮತ್ತು ಒಂದು ಗ್ರೂಪ್ ಮಾಡಿದ್ದು ಫಸ್ಟ್ ಅಶ್ವಿನಿ ಗೌಡ. ಹೌದು, ಅಶ್ವಿನಿ ಗೌಡ ಗ್ರೂಪ್. ಎಲ್ಲ ಗ್ರೂಪಿಗೆ ನೀನ್ ಬಾ ಎಲ್ಲರಿಗೆ ಅದು ಗ್ರೂಪ್ ಸ್ವಲ್ಪ ಆಚೆ ಈಚೆ ಹೋಯ್ತು, ಪುನಃ ಹತ್ರ ಬರ್ತಾ ಉಂಟು. ಆ ಕಡೆ ಇವಾಗ ಧ್ರುವಂತ್ ಕೂಡ ಅದಕ್ಕೆ ಬಂದು ಸೇರಿದ. ಮುಂಚೆ ಧ್ರುವಂತ್ ಅವನಷ್ಟಿಗಿದ್ದ ತಂಗಿ ಅಂತ ಹಿಂದೆ ಓದಿದ್ದ. ಈಗ ತಂಗಿ ಅಂತ ಹೋಗಿ ಈಗ ತಂಗಿಯ ಬಗ್ಗೆ ನಾನು ಹೇಳಿದ ತಂಗಿಗೆ ಹಿಂದೆಗಡೆಯಿಂದನೇ ಚೂರಿ ಹಾಕಿದ. ಹಿಂದೆ ಕಡೆಯಿಂದ ಚೂರಿ ಹಾಕಿದ ಈಗ ಕಾಣ್ತಾ ಉಂಟು. ಟೋಟಲಿ ಹೇಳ್ಬೇಕಾದ್ರೆ ಈ ಸಲ ಬಿಗ್ ಬಾಸ್ ಅಷ್ಟು ಸಮಾಧಾನ ಅಂತೂ ಇಲ್ಲಪ್ಪ. ನನಗೆ ಸತ್ಯ, ನಾನು ಒಂದು ದಿನ ಮಿಸ್ ಮಾಡದೆ, 1ರಿಂದ 11 ಒಂದು ದಿನ ಮಿಸ್ ಮಾಡದೆ ನೋಡ್ತೀನಿ. ಇದು ಎಂತ ಅಂತ ನನಗೆ ಗೊತ್ತಾಗುದಿಲ್ಲ. ಈ ಸಲ ಬಿಗ್ ಬಾಸ್ ನೋಡುದೇ ಬೇಡ ಅಂತ ಹೇಳಿ ಇಂಟ್ರೆಸ್ಟ್ ಇಲ್ಲ ಅಮ್ಮ, ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ನೋಡುವಾಗ ನಾನು ಹೇಳುದು ಇದು ಎಂತ ಮಾಡ್ತಾರೆ ಇವರು. ಶನಿವಾರ ಮಾಡುವಾಗ ಮೊದಲದ್ದು ಬಿಗ್ ಬಾಸ್ ಶನಿವಾರ ಕ್ಲಾಸ್ ಮಾಡುವಾಗ ತುಂಬಾ ಒಂದು ಖುಷಿ ಆಗ್ತಿತ್ತು. ಅಯ್ಯೋ ಕೊಟ್ರಲ್ಲ, ಕ್ಲಾಸ್ ಕೊಟ್ರಂದ ಅದಕ್ಕೆ ಸಮಾಧಾನ ಆಗ್ತಿತ್ತು. ಈಗ ಏನಿಲ್ಲ, ತಪ್ಪು ಮಾಡುವವರಿಗೆ ಶಿಕ್ಷೆನೇ ಇಲ್ಲ. ಅಲ್ಲಿ ನನ್ಗೆ ಕಾಣ್ತಾ ಈ ಸಲದ ಬಿಗ್ ಬಾಸ್ ನೋಡುವಾಗ ಕಾಣ್ತಾ ಇದೆ, ಸ್ವಲ್ಪ ಹಣವಂತರಿಗೆ ಒಂದು ರೂಲ್ಸ್, ಸ್ವಲ್ಪ ಬಡವರಿಗೆ ಒಂದು ರೂಲ್ಸ್. ಹಾಗೆ ಆ ರೀತಿಯಲ್ಲಿ ಜನಗಳಿಗೆ ನಮ್ಮಂತವರಿಗೆ ಕಾಣ್ತಾ ಇದೆ ಟಾರ್ಗೆಟ್ ಎಲ್ಲ ನೋಡುವಾಗ. ಹಾಗೇನೆ ಆ ಕಡೆ ಗಿಲ್ಲಿ ನಟನಿಗೂ ಕೂಡ ಹಾಗೇನೆ, ಆ ಕಡೆ ಕಾವ್ಯಲಿಗೂ ಕೂಡ ಅವಳು ಕೂಡ ಟಾರ್ಗೆಟ್ ಆಗ್ತಿದ್ದಾಳೆ. ಈ ಕಡೆ ರಕ್ಷಿತಂತೂ ಟಾರ್ಗೆಟ್ ಬಿಡಿ. ಮೊನ್ನೆದು ಒಂದು ನೋಡಿದೀರಾ? ಗಿಲಿಗೆ ರಿಷಿ ಉಂಟ, ಅವಳ ಹೆಸರಂತದ್ದು ಹೊಸ ಬಂದ ಕಂಟೆಸ್ಟ್. ಹೌದು, ವೈಟ್ ಕಾರ್ಡ್ ಎಂಟ್ರಿ. ಅವರು ಕೈ ಮಾಡಿದ್ದು ಸರಿ ಅಂತ ಅನಿಸ್ತದ ನಿಮಗೆ? ಕೈ ಮಾಡಿದ್ದು ಸರಿ ಅಲ್ಲ, ಬಟ್ ಇನ್ನೊಂದು ರೀತಿಯಲ್ಲಿ ನೋಡುವಾಗ, ಕರೆಕ್ಟ್ ಎಪಿಸೋಡ್ ನೋಡುವಾಗ ಇಬ್ರು ಕೂಡ ಅಷ್ಟು ಸೀರಿಯಸ್. ಗಿಲ್ಲಿ ನಟ ಕೂಡ ಆ ವಿಷಯದಲ್ಲಿ ಜಾಸ್ತಿ ಸೀರಿಯಸ್. ಗಿಲ್ಲಿ ತಪ್ಪು ಮಾಡಿದ್ದು ಅವರ ಸುಡ್ಕೀಸಿಗೆ ಹೋಗಿ ಕೈ ಹಾಕಿ ಬಟ್ಟೆ ತಂದದ್ದು ಅದು ತಪ್ಪು. ಅದೊಂದು ಮಾಡ್ಬಾರ್ದು. ನಾನು ಅದೊಂದು ತಪ್ಪು ಅಂತ ಹೇಳಿ. ಮತ್ತೆ ಕೈಯನ್ನು ಒಡೆಯಬಾರ್ದಿತ್ತು. ಇವಳು ಸಹ ಅವನ ಬಟ್ಟೆಯನ್ನು ಬಿಸಾಡಿದ್ದಾಳೆ. ಇವನು ಸಹ ಬಟ್ಟೆ ಬಿಸಾಡಿ. ಇದ್ದದ್ದು ಸರಿ ಸರಿಯಾಗಿದೆ. ಅದು ಆ ವಿಷಯದಲ್ಲಿ ಇಲ್ಲ ಅದು ನನಗೆ ಸರಿ ಅಂತ ಅಲ್ಲ.
ತಪ್ಪು, ಈಗ ಅವಳು ಮಾಡಿದ್ದು ಕೂಡ ಈಗ ತಪ್ಪು. ನಿಮಗೆ ನಾನು ಕೈ ಒಡೆದ್ರೆ ನಿಮ್ಮ ಹೊರಗೆ ತಾಯಿ ತಂದೆ ಅಕ್ಕ ತಂಗಿ ನೋಡುವವರಿಗೆ ಹೇಗೆ ಕಾಣ್ತದೆ? ನೋಡುವವರಿಗೆ ಸರಿ ಕಾಣುದಿಲ್ಲ. ಬಟ್ ಆ ವಿಷಯದಲ್ಲಿ ಗಿಲ್ಲಿ ನಟ ಕೂಡ ಅಷ್ಟು ಏನು ಸೀರಿಯಸ್ ತಕೊಳ್ಳಿಲ್ಲ. ತಕೊಳ್ಳಿಲ್ಲ. ಅವ ಸೀರಿಯಸ್ ತಕೊಳ್ಳ ಅಷ್ಟು ಇದ್ದಿದ್ರೆ ಅವ ಸೀರಿಯಸ್ ತಕೊಳ್ಬೇಕಿತ್ತು. ನಮ್ಗೆ ನೋಡುವಾಗ ಹೇಗೆ ಅದು ಆಗ್ತದೆ? ನೋಡುವಾಗ ಸರಿ ಕಾಣುದಿಲ್ಲ. ಬಟ್ ಗಿಲ್ಲಿ ನಟ ಸೀರಿಯಸ್ ತಕೊಳ್ಳಿಲ್ಲ ಅಂತ ಆದ್ಮೇಲೆ ನಾವುಗಳು ಕೂಡ ಅದನ್ನು ಸೀರಿಯಸ್ ಆಗಿ ಇಲ್ಲ ಇಲ್ಲ, ನನ್ಗೆ ಅದು ತುಂಬಾ ರಾಂಗ್ ಅಂತ. ನಿಮ್ಗೆ ಕಂಡ್ರೆ ಕೂಡ ನನ್ನಂತವ್ರಿಗೆ ಅದು ಕಾಣುದಿಲ್ಲ ಸರಿ, ಇದು ತಪ್ಪಂತ ಕಾಣುದಿಲ್ಲ. ಯಾಕಂದ್ರೆ ಅವ ಸೀರಿಯಸ್ ಬಾಯಲ್ಲಿ ಮಾತಾಡಿ, ಹೌದು, ಈಗ ಬಾಯಲ್ಲಿ ಎಷ್ಟು ಮಾತಾಡಿ ಸೀರಿಯಸ್ ತಕೊಳ್ಳಿಲ್ಲ, ನಾವ್ ಯಾಕೆ ಸೀರಿಯಸ್ ತಕೊಳ್ಬೇಕು? ಅವ ಸ್ವಲ್ಪ ಅದು ಸೀರಿಯಸ್ ತಕೊಂಡ್ರೆ ಅವನಿಗೆ ಒಂದು ಕ್ಯಾಮರಾದಲ್ಲಿ ಹೋಗಿ ಹೇಳ್ಬೋದಿತ್ತು ನನ್ನ ಮೈಗೆ ಕೈ ಹಾಕಿದಾಳೆ ಅಂತ ಒಂದು ಇದು ಮಾಡ್ಬೋದಿತ್ತು. ಇದರ ವಿಷಯದಲ್ಲಿ, ಈ ವಿಷಯದಲ್ಲಿ ಶನಿವಾರ ಸುದೀಪ್ ಸರ್ ಈ ವಿಷಯದಲ್ಲಿ ಕ್ಲಾಸ್ ತಕೊಳ್ತಾರ ಇಲ್ಲ? ನನ್ನ ಲೆಕ್ಕದಲ್ಲಿ ಅಷ್ಟೊಂದು ಆ ವಿಷಯದಲ್ಲಿ ಕ್ಲಾಸ್ ತಕೊಳ್ಳಿಕ್ಕೆ ಇಲ್ಲ. ಯಾಕೆ ಇಲ್ಲ? ಯಾಕೆ ಇಲ್ಲ ಅಂದ್ರೆ ಗಿಲ್ಲಿ ನಟನಲ್ಲಿ ಜಾಸ್ತಿ ಸೀರಿಯಸ್. ಮೊದಲನೇ ಸೀರಿಯಸ್ ಇದರಲ್ಲಿ ಎಪಿಸೋಡ್ ನಲ್ಲಿ ಆನಂದರಲ್ಲಿ ಕಾಲಿಷ್ಟು ದೂಡಿದ್ದು. ಅದು ದೂಡಿದ ವಿಷಯ ಅಂತ ಹೇಳಿದ್ರೆ ಎರಡು ಸೈಡ್ ಅಲ್ಲಿ ಕೂಡ ಫೈಟ್ ಇತ್ತು. ಅವ ದೂಡಿದ್ದು ಮೈ ಕೈ ಹಾಕಿದ್ದ ಅಂತ ಹೇಳಿ ಅವ ಕ್ಯಾಮರಾ ಎದುರಿಗೆ ಹೋಗಿ ಬೊಬ್ಬೆ ಹೊಡೆಯುತ್ತಿದ್ದ. ಇಲ್ಲಿ ಅವ ಬೊಬ್ಬೆ ಹೊಡೆದ್ ಬಿಡಿ, ಆ ಮಾತೆ ನನ್ಗೆ ಮೈ ಕೈ ಹಾಕಿದ್ಲು ದೂಡಿದ್ಲು ಆ ವಿಷಯ ಮಾತನಾಡ್ಲಿಲ್ಲ. ಆದ್ರಿಂದ ಆ ಟಾಪಿಕ್ ನಮಗೆ ಬೇಡ ಅಂತ ಅವನಿಗೆ ಬೇಡ ಅಂತ ಆದ್ಮೇಲೆ ಅವ ಸ್ವಲ್ಪ ಆದ್ರೂ ಅದಕ್ಕೆ ಒಬ್ಜೆಕ್ಷನ್ ಮಾಡ್ಬೇಕಿತ್ತು. ಅವ ಸ್ವಲ್ಪ ಆದ್ರೂ ಒಬ್ಜೆಕ್ಷನ್ ಮಾಡಿದಾನ. ಅವನೊಂದು ಹಿಂದೆ ಬಿಟ್ಟು ಕೊಟ್ರೆ, ಹೌದು ಯಾವ್ದು ಅವನೊಂದು ಹಿಂದೆ ಕೊಟ್ರೆ ಅದು ದೊಡ್ಡದಾಗ್ತಿತ್ತು. ಅದು ಅವಾಗ ಇವಾಗ ಹಿಡಿತಿತ್ತು. ಅವ ಸ್ವಲ್ಪ ಹಿಡಿಬೇಕಿತ್ತು, ಅವ ಹಿಡಿಲಿಲ್ಲ. ಬೇಡ, ಯಾಕೆ ಅವ ಕಾಮಿಡಿಯಲ್ಲಿ ತಕೊಂಡ್ರೆ ಸೀರಿಯಸ್ ಬೇಡ. ಮತ್ತೊಂದು ವಿಷಯ ಅಂತ ಹೇಳಿದ ಮೇಲೆ ಒಂದು ಮನೆ ಅಂತ ಹೇಳಿದ ಮೇಲೆ ಅಲ್ಲಿ ಜಗಳ ಇರ್ತದೆ, ಪ್ರೀತಿ ಇರ್ತದೆ, ಹೊಡೆದಾಟ ಎಲ್ಲ ಇರ್ತದೆ. ಅದೆಲ್ಲ ಒಂದು ಮನೆಯಲ್ಲಿ ದೊಡ್ಡ ಮಾಡುವ ವಿಷಯ ಏನಲ್ಲ. ಬಟ್ ಇದೊಂದು ರಿಯಾಲಿಟಿ ಶೋ ಆದ್ರಿಂದ ಸ್ವಲ್ಪ ನಮಗೆ ಈಗ ಕಾಣ್ತಾ ಇದೆ. ಈಗ ಧ್ರುವಂತ ಎಂತ ಹೇಳ್ತಾನೆ ಗೊತ್ತುಂಟಾ? ರಕ್ಷಿತ ಪಾತ್ರ ತೊಳೆದು ಕ್ಲೀನ್ ಇಲ್ಲ ಅಂತೆ, ಅದ ಮುಂದೆ ಅಡಿಯಲ್ಲಿ ಕ್ಲೀನ್ ಇಲ್ಲ ಅಂತೆ. ಇವನಿಗೆ ಮಾಡ್ಬಹುದಿತ್ತಲ್ಲ, ರಕ್ಷಿತನದ್ದು ಕ್ಲೀನ್ ಇಲ್ಲ ಆದ್ರೆ ಇವನು ನೀನ್ ಮಾಡ್ಬೇಡ ನಾನ್ ಮಾಡ್ತೇನೆ ಅಂತ ಹೇಳ್ಬಹುದಿತ್ತಲ್ಲ ತಂಗಿಗೆ. ಅದು ಅವನಿಗೆ ಹೇಳ್ಬಹುದು. ಅದೇ ಹೇಳಿದ್ ನಾನು, ಟಾರ್ಗೆಟ್ ರಕ್ಷಿತ ಅಂತ ಯಾಕೆ ಹೇಳ್ತಿದ್ದೇನೆ ಇದೇ ಮಾತಿಗೆ. ಎಲ್ಲದಕ್ಕೂ ಅವಳು ಟಾರ್ಗೆಟ್. ಅವಳು ಅಡಿಗೆ ಮಾಡಿದ್ಲು ಕೂಡ ಟಾರ್ಗೆಟ್, ಪಾತ್ರೆ ತೊಳೆದ್ಲು ಕೂಡ ಟಾರ್ಗೆಟ್, ಮಾತನಾಡಿದ್ರು ಟಾರ್ಗೆಟ್. ಅವಳು ಕನ್ನಡ ಕ್ಲಿಯರ್ ಮಾತನಾಡುದಿಲ್ಲ ಅಂತ ಹೇಳಿದ್ರು ಕೂಡ ಅದು ಕೂಡ ಆಕ್ಟಿಂಗ್ ಟೈಪ್ ಅಲ್ಲಿ ಅದು ಕನ್ನಡ ಬರ್ತದೆ ಅಂತೆ, ಎಲ್ಲ ಬರ್ತದೆ ಅಂತೆ, ಆಕ್ಟಿಂಗ್ ಮಾಡುದು. ಯಾರು ಹೇಳ್ತಾರಲ್ಲ ಅವರೇ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಒಳಗೆ. ಅಲ್ಲಿ 90 ನಮಗೆ ನೋಡುವಾಗ 90% ಅಲ್ಲಿ ಆಕ್ಟಿಂಗ್ ಕಾಣ್ತಾ ಇದೆ. ಬಟ್ ಒಂದು 2-3 ಕಂಟೆಸ್ಟೆಂಟ್ ಇತ್ತು ಅಷ್ಟು ಕಾಣ್ತಾ ಇಲ್ಲ. ಬಟ್ ಬಾಕಿ ಎಲ್ಲ ಆಕ್ಟಿಂಗ್, ಎಲ್ಲ ರಕ್ಷಿತಾ ಟಾರ್ಗೆಟ್. ಸೆಕೆಂಡ್ ಅವರ ಮನಸ್ಸಲ್ಲಿ ನಾವು ಗೆಲ್ಬೇಕೆಂಬ ಒಂದು ಎಲ್ಲದೊಂದು ಮನೋಭಾವನೆ. ಆ ಮನೋಭಾವನೆಯಲ್ಲಿ ಎಂತ ವ್ಯಕ್ತಿತ್ವ ಎಲ್ಲ ಹಾಳಾಗ್ತದೆ. ವ್ಯಕ್ತಿತ್ವ ಬಗ್ಗೆ ಬೆಲೆನೇ ಇಲ್ಲ. ನಾನು ನೋಡಿದ ಪ್ರಕಾರ ರಕ್ಷಿತಾ ಕರೆಕ್ಟ್ ಆಟ ಆಡ್ತಿದ್ದಾಳೆ. ರಕ್ಷಿತಾ ಖಂಡಿತ 100%. ಅವಳಿಗೆ ಹೇಗೆ ಅನಿಸ್ತದೆ, ಅವಳ ಪ್ರಾಯಿಗೆ ಅವಳಿಗೆ ಎಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಅವಳ ಪ್ರಾಯಿಗೆ ಅಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ಅಷ್ಟೇ, ನನಗೆ ಅಷ್ಟೇ ಇರುದು. ಒಂದು ಮತ್ತೊಂದು, ಅಲ್ಲಿ ನಮ್ಮ ಅಶ್ವಿನಿ ಗೌಡ ಒಂದು ಚಾಲೆಂಜ್ ಕೊಟ್ರು. ನೀನು ಇಷ್ಟು ಸಿನಿಮಾವನ್ನು ನಂಗೆ ಮಾಡು, ನಾನು ನಿಂಗೆ ಚಾಲೆಂಜ್ ಕೊಡ್ತೇನೆ ಅಂತ. ಅದಕ್ಕೆ ರಕ್ಷಿತಾ ಒಪ್ಪೋಸಿಟ್ ಆಗಿ ಕೌಂಟರ್ ಕೊಟ್ಟು ಚಾಲೆಂಜ್ ಕೊಟ್ಟು, ನೀನ್ ಹೊರಗಡೆ ಹೋಗಿ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿ ನೋಡು, ನಿನ್ಗೆ ಅದ್ರ ಕಷ್ಟ ಏನಂತ ಗೊತ್ತಿದೆ ಅಂತ. ಯೂಟ್ಯೂಬ್ ಚಾನೆಲ್ ಮಾಡಿ ಕಷ್ಟ ಏನಂತ ಹೇಳಿ ನಮ್ಮಂತವ್ರಿಗೆ ಖಂಡಿತವಾಗಿ ಗೊತ್ತು, 100% ಗೊತ್ತಿದೆ. ಫಿಲ್ಮ್ ಅಲ್ಲಿ ಅವಳು ಇಷ್ಟು ಫಿಲ್ಮ್ ಮಾಡಿದಾಳೆ ಅಷ್ಟು. ಬಟ್ ಅಲ್ಲಿ ಫಿಲ್ಮಿಗೆ ಸ್ಪಾನ್ಸರ್ಸ್ ಇರ್ತಾರೆ, ಡೈರೆಕ್ಟರ್ ಸೈಡ್ ಇರ್ತಾರೆ, ಸಪೋರ್ಟರ್ಸ್ ಎಲ್ಲ. ಬಟ್ ಒಂದು ಯೂಟ್ಯೂಬ್ ಚಾನೆಲ್ ಮಾಡುವಾಗ ಅಲ್ಲಿ ಯಾರ್ದು ಸಪೋರ್ಟ್ ಎಲ್ಲರೂ ಕೂಡ ಸೋಲಿಸ್ಲಿಕ್ಕೆನೆ ನೋಡುದು. ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಲ್ಲರೂ ಕೂಡ ಇವ ಒಂದು ಚಾನೆಲ್ ಮಾಡಿದ, ಇವನಿಗೆ ಒಂದು ಏನಾದ್ರು ಮಾಡ್ಬೇಕು, ಇವನದ್ದು ಚಾನೆಲ್ ಅನ್ನು ಕೆಳಗೆ ಹಾಕ್ಬೇಕು, ಇವಳದ್ದು ಚಾನೆಲ್ ಅನ್ನು ಕೆಳಗೆ ಹಾಕ್ಬೇಕು ಅಂತ ಮನೋಭಾವನೆ ಇದ್ದವರೆ. ರಕ್ಷಿತಾ ಎಷ್ಟು ಕಷ್ಟಪಟ್ಟಿರ್ಬಹುದು ಆ ಯೂಟ್ಯೂಬ್ ಚಾನೆಲ್, ಅವಳಿಗೆ ಮಾತ್ರ ಗೊತ್ತು, ಬಟ್ ಬೇರೆ ಯಾರಿಗೂ ಗೊತ್ತಿಲ್ಲ. ರಕ್ಷಿತಾ ಅಶ್ವಿನಿ ಗೌಡ ಈ ಪ್ರಾಯದಲ್ಲಿ ಬಿಗ್ ಬಾಸ್ ಒಳಗೆ ಹೋಗಿದ್ದಾಳೆ. ರಕ್ಷಿತಾ 24 ವರ್ಷದಲ್ಲಿ ಆ ಪ್ರಾಯದಲ್ಲಿ ಇವಳಿಗೆ ಹೋಗ್ಲಿಕ್ಕೆ ಯೋಗ್ಯತೆ ಇತ್ತಾ? ಖಂಡಿತ, ಅದು ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಚಿಕ್ಕ ಏಜ್ ಅಲ್ಲಿ ಅವಳು ಓದೋದ ದೊಡ್ಡ ವಿಷಯ, ಅದು ಗ್ರೇಟ್, ಚಿಕ್ಕ ವಿಷಯ ಅಲ್ಲ. ಅದು ನಮ್ಮ ಕರ್ನಾಟಕಕ್ಕಂತೂ ಖಂಡಿತ ಕರ್ನಾಟಕದ ಮನೆ ಮಕ್ಕಳಾಗಿ ಅವಳಿಗೆ 100%. ಅವಾಗ ಅಶ್ವಿನಿ ಹೇಳ್ಬೇಕು, ನೀನು ಈ ಪ್ರಾಯಕ್ಕೆ 24 ವರ್ಷಕ್ಕೆ ನೀನು ಬಿಗ್ ಬಾಸ್ ಗೆ ಬಂದದ, ಅದು ಒಂದು ದೊಡ್ಡಂತ ಮಾತು ಹೇಳಿದರೆ ನಾನು ನಂಬುತ್ತಿದ್ದೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಅಷ್ಟು ಹೋರಾಟ ಮಾಡುವಾಗ ಒಂದು ಕನ್ನಡದ ಹುಡುಗಿಗೆ
ಅವಳು ಸಪೋರ್ಟ್ ಮಾಡ್ಬೇಕಿತ್ತು. ನನಗೆ ಬಟ್ ಅವಳು ಯಾಕೆ ಮಾಡ್ಲಿಲ್ಲ, ಬಟ್ ಅವಳು ಯಾಕೆ, ಅದೇ ನಾನು ಹೇಳಿದಲ್ಲ, ಅವಳು ವಿನ್ ಆಗ್ತಾಳೆ ಅಂತ ಹೇಳಿ ಒಂದು ಟಾರ್ಗೆಟ್ ಆಗಿದೆ. ಅವಳಿಗೆ ಒಮ್ಮೆ ಹೊರಗಡೆ ಕಳಿಸುವ ಅಂತ. ಅಶ್ವಿನಿದು ಎಲ್ಲ ಕಡೆಯಲ್ಲಿ ಸಹ ನನ್ಗೆ ರಾಂಗ್ ಕಾಣ್ತದೆ. ಮತ್ತೆ ನನಗೆ ಏನಂತ ಗೊತ್ತಾಗ್ರೆ ಈ ವಾರದ್ದು ನೋಡುವ ಸುದೀಪ್ ಸರ್ ಹೇಗೆ ಕ್ಲಾಸ್ ತಕೊಂಡು. ಸುದೀಪ್ ಸರ್ ಅದೇ ಕ್ಲಾಸ್ ತಕೊಳ್ಬೇಕು, ಯಾಕಂದ್ರೆ ಅಷ್ಟು ಟಾರ್ಗೆಟ್ ಮಾಡುವಾಗ ಸುದೀಪ್ ಸರ್ ಕೂಡ ನಿನ್ನೆ ಒಂದು ನೋಡಿದಿರಾ ಲೆಟರ್ ಬಂದ ವಿಷಯದಲ್ಲಿ, ಅದರಲ್ಲಿ ಸಹ ರಕ್ಷಿತರಿಗೆ ಕೊಡುದು ಬೇಡ ಅಂತ. ಹೌದು, ಕೊಡುದು ಬೇಡ, ಎಲ್ಲ ಮನೆ ಅವಳಿಂದನೇ ಹಾಳಾಗ್ತದೆ ಅಂತ. ಖಂಡಿತ ಅಲ್ಲ, ಎಲ್ಲ ಮನೆ ಅಶ್ವಿನಿ ಗೌಡನಿಂದಲೇ ಹಾಳಾಗ್ತಾ ಉಂಟು. ಇವಳು ಹೇಳುದು ಗೌಡನೇ ರಕ್ಷಿತಾ ಶೆಟ್ಟಿ ಮನೆ ಗೌಡ ಎಲ್ಲ ಟಾರ್ಗೆಟ್ ಮಾಡ್ತಿದ್ದಾಳೆ. ಮತ್ತೆ ಅವಳ ಒಂದು ಮಾತನಾಡುವ, ನೀವು ನೋಡಿದಿರ ಕೈ ಎತ್ತು ರೂಮ್ ನಲ್ಲಿ ಮಾತಾಡ್ತಲ್ಲ ಅಂತ ನೋಡಿದಿರ. ಮತ್ತೊಂದು ಅವಳು ಅಶ್ವಿನಿ ಗೌಡ ಮಾತನಾಡುವ ಶೈಲಿಯಲ್ಲೇ ಗೊತ್ತಾಗ್ತದೆ. ಅವಳು ಮಾತನಾಡುವ ಸ್ಟೈಲ್, ಅವಳು ಮಾತನಾಡುವ ಶೈಲಿಯಲ್ಲೇ, ಅವಳೊಂದು ಇಗ್ನೋರ್ ಮಾಡಿ ಒಂದು ಮಾತನಾಡುವ ಶೈಲಿಯಲ್ಲೇ ಟಾರ್ಗೆಟ್ ರಕ್ಷಿತ ಅಂತ ಹೇಳಿ ಖಂಡಿತ ಈ ಎಪಿಸೋಡಿಗೆ ಆ ಟೈಟಲ್ ಅನ್ನು ಖಂಡಿತವಾಗಿ ಕೊಡ್ಬೋದು. ಜನರಿಗೆ ಬಿಗ್ ಬಾಸ್ ನೋಡ್ಲಿಕ್ಕೆ ಮನಸ್ಸು ಬರ್ತದ ಈ ತರ ಆದ್ರೆ? ಖಂಡಿತ. ಇವಾಗ ಸ್ವಲ್ಪ ಜನ ನೋಡುದು ಯಾಕೆ, ಅಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾಳೆ, ಈ ಕಡೆ ಗಿಲ್ಲಿ ನಟ ಕಾವ್ಯ ಇದ್ದಾಳೆ ಅಂತ ಹೇಳಿ ಸ್ವಲ್ಪ ಜನಗಳು ನೋಡ್ತಿದ್ದಾರೆ. ಮುಂದೆ ಏನ್ ಆಗ್ಬಹುದು ಅಂತ ಹೇಳಿ ಕ್ಯೂರಿಯಸ್. ಇನ್ ಕೇಸ್ ಅಲ್ಲಿ ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದ್ರೆ ಮತ್ತೆ ಆ ಕಡೆ ಗಿಲ್ಲಿ ನಟ ಹೊರಗಡೆ ಮತ್ತೆ ಜಾಸ್ತಿ ಏನಿಲ್ಲ, ಅಲ್ಲಿ ಏನಿಲ್ಲ, ಏನಿಲ್ಲ. ನನ್ನ ಒಂದು ಆಲೋಚನೆ. ನೋಡುವ ಈ ವಾರ ಸುದೀಪ್ ಸರ್ ಬಂದ ನಂತರ ಏನಾಗ್ತದೆ ಅಂತ ನೋಡುವ. ಮತ್ತೆ ಏನಿದ್ರೆ ನಮ್ಗೆ ನಾವು ತಿಳಿಸ್ತೇವೆ ವೀಕ್ಷಕರಿಗೆ. ಇದಕ್ಕೆ ಏನು ಧನ್ಯವಾದಗಳು. ಕಮೆಂಟ್ ಮಾಡಿ. ನಮಸ್ತೆ.